ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಹಾಯ್ ಅಪ್ಪು. ಸ್ವಲ್ಪ ಚಳಿ ಜಾಸ್ತಿ ಐತೆ ನೋಡ್ರಿ, ಹಾಗಾಗಿ ಕುಲಾಯಿನ ಕಟ್ಟಿನಿ. ಸ್ವೆಟ್ರದ ಹಾಕೊಳಂಗಿಲ್ಲವ, ಸ್ವಲ್ಪ ತಲೆಗೆ ಅದು ಬೆಚ್ಚಗಿರಲಿ ತಲೆ ಕಟ್ಟಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಇವತ್ತಿನ ವಿಡಿಯೋದೊಳಗೆ ನೋಡ್ರಿ, ಮೊನ್ನೆ ಎಳ್ಳಮಶಿ ಆಯ್ತು ನೋಡ್ರಿ. ಅವತ್ತು ಹೊಲಕ್ಕೆ ಹೋಗಿದ್ದೆ, ಅಲ್ಲಿ ವಿಡಿಯೋನ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನೋ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಎಷ್ಟಾಗಿದ್ದಲ್ಲ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೋಡ್ರಿ, ಎಳ್ಳಮಶಿ ಅಂತಂದ್ರೆ ಒಂದು ಹಬ್ಬ ಇದ್ದಂಗೆ. ಯಾಕಪ್ಪ ಅಂತಂದ್ರೆ ಮನೆ ಮಂದಿ ಎಲ್ಲರೂ ಕೂಡ ಬುತ್ತಿ ಕಟ್ಕೊಂಡು ಹೋಗಿ ಹೊಲ್ದಾಗ ಕೂತು ಊಟ ಅದು ಮಾಡಿ ಬರ್ತಾರೆ. ತಮ್ಗೆ ಏನೇನು ಅನುಕೂಲ ಆಗುತ್ತಲ್ಲ ಆ ರೀತಿ ಮಾಡ್ಕೊಂಡಿರ್ತಾರೆ ನೋಡ್ರಿ. ಶೇಂಗಾ ಹೋಳಿಗೆ ಅಥವಾ ಎಳ್ಳು ಹೋಳಿಗೆ ಮಾಡ್ತಾರೆ, ಸಜ್ಜಿ ರೊಟ್ಟಿ, ಹೋಳಿಗೆ, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ ಮತ್ತು ಅನ್ನ ಸಾರು, ಈ ರೀತಿ ಅವ್ರಿಗೆ ಏನೇನು ಅನುಕೂಲ ಆಗುತ್ತೆ ನೋಡ್ರಿ ಅದೆಲ್ಲನೂ ಊಟನೂ ಕಟ್ಕೊಂಡ್ಬಿಟ್ಟು ಹೊಲ್ದಾಗ ಹೋಗಿ ಭೂತಾಯಿಗೆ ಎಡಿನ ಹಿಡಿದ್ಬಿಟ್ಟು ಮನೆ ಮಂದಿ ಎಲ್ಲ ಕೂಡ ತಾವು ಬೆಳೆದಿರೋ ಅಂಥ ಬೆಳೆನ ನೋಡಿಕೊಂಡು ಊಟ ಮಾಡ್ತಿರ್ತಾರೆ ನೋಡ್ರಿ. ಅದು ಕಣ್ಣಿಗೆ ಹಬ್ಬನೇ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರ್ತದೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಶಿಗಿ ಹುಣ್ಣಿಗೂ ಮಾಡ್ತಾರೆ, ಬಟ್ ಶಿಗಿ ಹುಣ್ಣಿಗೆ ಈ ರೀತಿ ಏನೂ ಮಾಡೋಂಗಿಲ್ಲ. ಬಟ್ ಎಳ್ಳಮಶಿಗೆ ನೋಡ್ರಿ ಈ ರೀತಿ ಮಾಡ್ತಾರೆ. ಹಳೆ ಕಾಲದೊಳಗೆ ಏನಿತ್ತಪ್ಪ ಅಂದ್ರೆ ಎತ್ತಿನ ಬಂಡಿ ಆಗೋದೆಲ್ಲ ಹೋಗ್ತಿದ್ರು. ಇವಾಗ ಎತ್ತಿನ ಬಂಡಿ ಇದೇನಿಲ್ಲ, ಗಾಡಿ ಒಳಗೇನೋ ಹೋಗ್ತಾರೆ. ಮತ್ತು ಬೇರೆ ಕಡೆ ಎಲ್ಲ ಇರ್ತಾರೆ ನೋಡ್ರಿ. ಇವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಬೇರೆ ಬೇರೆ ಊರೊಳಗೆ ಇರ್ತಾರಲ್ಲ, ಅವರು ಕೂಡ ಎಲ್ಲರೂ ಕೂಡ ಬಂದು ಈ ಒಂದು ಹಬ್ಬದೊಳಗೆ ಜಾಯ್ನ್ ಆಗ್ತಾರೆ. ತುಂಬಾ ಖುಷಿ ಆಗುತ್ತೆ ನೋಡ್ರಿ. ನಾವು ಸಣ್ಣವರಿದ್ದು ಕೂಡ ತುಂಬಾ ಇಷ್ಟಪಟ್ಟು ಹೋಗಿದ್ವಿ ಹೊಲಕ್ಕೆ. ಇವಾಗ ಕಡ್ಲಿ ಬರೋ ಟೈಮ್ ನೋಡ್ರಿ, ಕಡ್ಲಿ ಉಸುಳಿ ಅಂತ ಏನು ಹೇಳ್ತೀವಲ್ಲ ಅದನ್ನು ತೊಗೊಂಡು ತಿಂತಾ ಬರ್ತಿದ್ವಿ ನಾವೆಲ್ಲ. ಹಾದಿ ಹಿಡ್ದನು ಒಂಥರ ಖುಷಿ ಅನಿಸುತ್ತೆ. ಅವಾಗಿಂದ ಮೆಮರೀಸ್ನೆಲ್ಲ ನೆನಪು ಮಾಡ್ಕೊಂಡ್ರೆ. ನಾನು ಜಾಸ್ತಿ ಏನು ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲರಿ, ಸ್ವಲ್ಪನೇ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅವಾಗೆಲ್ಲ ಎಡೆ ಹಿಡಿಬೇಕಾದ್ ನೋಡ್ರಿ, ಹುಲ್ಲುಲ್ಲಿಗೋ ಚಲಂಬ್ರಿಗೋ ಅಂತ ಹೇಳ್ತಿದ್ರು. ಅವಾಗ ನಮ್ಮ ಕಾಕ ಅಲ್ಲಿ ನಮ್ಮ ಚಿಗವರಲ್ಲಿ ನೋಡ್ರಿ, ನಮ್ಮ ಆಂಟಿಯವ್ರಿಗೆ ನಾವು ಚಿಗವ ಅಂತ ಹೇಳ್ತೀವಿ. ಅವರೆಲ್ಲ ಮುಂದ್ಗಡೆ ಎಲ್ಲ ಈ ರೀತಿ ಎಡೆ ಹೊಲದಾಗೆಲ್ಲನೂ ಎಡೆ ಚಲ್ಕೋತ ಹೋಗಿದ್ರು. ಅದಕ್ಕೆಲ್ಲನೂ ಹುಲ್ಲಂಬ್ರಿಗೋ ಚಲಂಬ್ರಿಗೋ ಅಂತ ಹೇಳ್ತಿದ್ವಿ ನೋಡ್ರಿ. ತುಂಬಾ ಖುಷಿ ಅನಿಸುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು. ನೋಡಿದ್ರೆ ಒಂಥರ ಹಿಂದಿಂದೆಲ್ಲನೂ ನೆನಪು ಮಾಡ್ಕೊಂಡ್ರೆ. ನಿಮಗೂ ಯಾರಾದರೂ ಈ ಮೆಮ್ರೀಸ್ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೀವು ಯಾವ ರೀತಿ ಎಳ್ಳಮಶಿ ಹಬ್ಬನ ಆಚರಿಸಿದ ಅನ್ನೋದನ್ನು ಹೇಳ್ರಿ, ನನಗೆ ಕಮೆಂಟ್ ಮಾಡಿರಿ. ತುಂಬಾ ಖುಷಿ ಆಗುತ್ತೆ ನೋಡ್ರಿ ನಮಗೂ ಕೂಡ. ಬರ್ರಿ ಇವಾಗ ಹೊಲದಾಗಿಂದ ವಿಡಿಯೋನ ಶೇರ್ ಮಾಡ್ತೀನಿ ನೋಡ್ರಿ. ಹೊಲಕ್ಕೆ ಆಲ್ರೆಡಿ ಬಂದಿದ್ದೀವಿ ನಾವು, ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಬಂದಿದ್ವಿ. ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಮಗಗೆ ಹುಷಾರಿದ್ದಿದ್ದಿಲ್ಲ ಅಂಥೇಳಿ, ನೆಗಡಿ ಇತ್ತು ನೋಡ್ರಿ. ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡಾಕತ್ತಿದ್ದಾವ. ಸ್ವಲ್ಪ ವೆದರ್ ಚೇಂಜ್ ಆಗಿದೆ ನೋಡ್ರಿ, ಎಲ್ರಿಗೂ ಕೂಡ ಹುಷಾರು ತಪ್ಪಾಕತ್ತದ. ಇಲ್ಲಿ ನೋಡ್ರಿ, ನಮ್ಮ ಅವ್ವ ಆಗಿರ್ಬೋದು, ಅವ್ವ ಅಂದ್ರೆ ಮಮ್ಮಿ ನೋಡ್ರಿ, ಆಮೇಲೆ ನಮ್ಮ ಆಂಟಿಗಳು ಇಬ್ಬರು ಕೂಡ ಕುಂತಾರೆ, ಮತ್ತು ಈ ಕಡೆ ಎಲ್ಲರೂ ಕೂಡ ಕುಂತಾರೆ ನೋಡ್ರಿ. ನಾವೇ ಫ್ಯಾಮಿಲಿ ಮೆಂಬರ್ಸು, ಜಾಸ್ತಿ ಏನು ಜನ ಹೊರಗಿನವ್ರು ಇದ್ದಿದ್ದಿಲ್ಲ. ಎಲ್ಲರೂ ಕೂಡ ಇವಾಗ ಕೂತ್ಕೊಂಡು ಊಟನ ಮಾಡಾಕತ್ತಾರ. ಊಟಕ್ಕೆ ನೋಡ್ರಿ ಸಜ್ಜಿ ರೊಟ್ಟಿ, ಹೋಳ್ಗೆ, ಚಪಾತಿ, ಅನ್ನ ಮತ್ತು ಶೇಂಗಾ ಹೋಳ್ಗೆ ಮಾಡಿದ್ರು ನೋಡ್ರಿ. ಮತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ರು. ನಾನು ಇಲ್ಲಿ ಮನೆಯೊಳಗೆ ನೋಡ್ರಿ ಹಿಟ್ಟಿನ ವಡೆನ ಮಾಡ್ಕೊಂಡು ಹೋಗಿದ್ದೆ, ಜುನ್ಕದ ವಡೆನ ಮಾಡ್ಕೊಂಡು ಹೋಗಿದ್ದೆ, ಮತ್ತು ಪುಳಿಯೋಗರೆ ಸ್ವಲ್ಪ ಮಾಡ್ಕೊಂಡು ಹೋಗಿದ್ದೆ ನೋಡ್ರಿ. ಮತ್ತು ಚಟ್ನಿ, ಮೊಸರು, ಉಪ್ಪಿನಕಾಯಿ, ತುಪ್ಪ ನೋಡ್ರಿ. ಈ ಕಡೆ ನಮ್ಮ ಸಣ್ಣ ಕಾಕು ಕೈಯಾಗ ನನ್ನ ಮಗನ ಕೊಟ್ಟಿದ್ದೆ ನೋಡ್ರಿ. ಅವನು ಮಲ್ಕೊಳಕತ್ತಿದ್ದ, ಹಾಗಾಗಿ ಅವರು ಎತ್ಕೊಂಡು ಕೂತಿದ್ರು. ನಮ್ಮ ಹೊಲದೊಳಗೆ ನೋಡ್ರಿ ಗಿಡ ಎಲ್ಲನೂ ಕಡಿಸಿವಿ, ಹಾಗಾಗಿ ನಾವು ಮುಂದ್ಗಡೆ ಇರುವಂಥ ಹೊಲದಾಗ ಕೂತಿದ್ವಿ. ಮುಂದೇನು ಕಾಣತ್ತದಲ್ಲ ಅದು ನಮ್ಮ ಹೊಲ ನೋಡ್ರಿ. ಎಲ್ಲರೂ ಗಂಡ್ಮಕ್ಳು ಕೂಡ ಊಟನ ಕೊಟ್ಬಿಟ್ಟು ಇವಾಗ ನಾವು ಊಟನ ಮಾಡಾಕತ್ತೀವಿ. ಆಲ್ರೆಡಿ ಹೇಳಿದೆ ನೋಡ್ರಿ, ಇಲ್ಲಿ ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಜುನ್ಕದ ವಡೆ ಮತ್ತು ಸಜ್ಜಿ ರೊಟ್ಟಿ, ಹೋಳ್ಗೆ, ಶೇಂಗಾ ಹೋಳ್ಗೆ ಮತ್ತು ಚಟ್ನಿ, ಮೊಸರು, ಉಪ್ಪಿನಕಾಯಿ ನೋಡ್ರಿ. ಈ ರೀತಿ ಎಲ್ಲ ಊಟನೂ ಕೂಡ ಹೊಲ್ದಾಗ ಕೂತು ಊಟ ಮಾಡಿದ್ರೆ ಏನು ಸ್ವರ್ಗ ಅಂತೀರಿ. ಯಾವಾಗಲೂ ಕೂಡ ಹೇಳ್ತಾರೆ ನೋಡ್ರಿ, ನಾವು ಹೊಲಕ್ಕೆ ಹೋದ್ರೆ ಹಿಂಡಿ ರೊಟ್ಟಿನೇ ಒಯ್ಲಿ, ಅಲ್ಲಿ ಇನ್ನೊಂದು ರೊಟ್ಟಿ ಉಣ್ಬೇಕಂತ ಅನ್ಸತ್ತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ನಿಜವಾಗ್ಲೂ ಹೊಲಕ್ಕೆ ಹೋಗಿ ಊಟ ಏನು ಮಾಡ್ತೀವಲ್ಲ ತುಂಬಾ ತೃಪ್ತಿ ಅನಿಸುತ್ತೆ, ಮತ್ತು ಇನ್ನೂ ಕೂಡ ನಮಗೆ ಉಣ್ಬೇಕಂತ ಅನ್ಸುತ್ತೆ ನೋಡ್ರಿ. ಅಲ್ಲಿ ಊಟ ಅದು ಮಾಡಿಕೊಂಡು ಹಾಗೆ ಸ್ವಲ್ಪ ಹರಟೆ ಅದು ಹೊಡ್ಕೊಂಡು ಮತ್ತೆ ಕೂತೀವಿ ನೋಡ್ರಿ. ನನಗೆ ನನ್ನ ಮಕ್ಕಳನ್ನದೆಲ್ಲ ನೋಡಿದ್ರೆ ನಂದ ಬಾಲ್ಯ ನೆನಪಾಕತ್ತಿತ್ತು. ನಾವು ಕೂಡ ಇದೇ ರೀತಿ ಓಡಾಡ್ಕೊತಾನೆ ಕುಂದಿರ್ತಿದ್ದೀವಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇದೇನು ಮುಂದೆ ಕಾಣತ್ತದಲ್ಲ ಇದು ನಮ್ಮ ಹೊಲ ನೋಡ್ರಿ. ಈ ಕಡೆ ಕಾರಂಜಿದೆಲ್ಲನೂ ಹಚ್ಚಾರ. ಸುಮ್ಮ ಒಂದು ರೌಂಡ್ ಹೋಗಿ ಬಂದ್ರೆ ತತ್ತು ಇವಾಗ ಹೊಂಟೀವಿ ನೋಡ್ರಿ. ಗೋಧಿ ಆ ಕಡೆ ಸೈಡು ಗೋಧಿ ಹಾಕಿದ್ರು, ಮತ್ತು ಕಡ್ಲಿ ತೊಗರಿನ ಹಾಕ್ಯಾರ. ಇಲ್ಲಿ ನೋಡ್ರಿ ಕಡ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂತ ಹೇಳಿ.
ಇವಾಗ ನೋಡಿರಿ ಕಡ್ಲಿ ಈ ರೀತಿ ಇರೋದ್ರಿಂದ ಈ ರೀತಿ ಕಡ್ಲಿನ ಬಳಸ್ಕೊಂಡ್ಬಿಟ್ಟು ಕಡ್ಲಿ ಪಲ್ಯನ ಅಂತ ಮಾಡ್ತಾರೆ. ಈ ರೀತಿ ಚಿಗುರನ್ನ ಮುರಿದ್ಬಿಟ್ಟು ಅದನ್ನು ತೊಗೊಂಡ್ಬಂದು ಪಲ್ಯನ ಮಾಡ್ತಾರೆ ನೋಡಿರಿ. ಇಲ್ಲಿ ನಮ್ಮ ಅತ್ತೆದೆಲ್ಲನೂ ಚೂಟಾಕತ್ತಿದ್ರು, ಅದಕ್ಕೆ ಪುಡಿ ಏನೋ ಹೊಡೆದಾರ ಮತ್ತು ಬ್ಯಾಡ ಅಂತ ನಾನು ಸ್ವಲ್ಪ ಹೊತ್ತು ಬಿಟ್ಟರು ನೋಡಿರಿ. ಇಷ್ಟೆಲ್ಲ ಆದಮೇಲೆ ನೋಡಿರಿ ನಾವು ಮತ್ತೆ ಸಾಯಂಕಾಲ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಒಂದು 2-3 ದಿನ ಆಗಿಂದು ವಿಡಿಯೋ ನೋಡಿರಿ. ಇವಾಗ ನಂದು ಪ್ರೆಗ್ನೆನ್ಸಿ ಆಗಿರ್ಬೋದು ಮತ್ತು ಡೆಲಿವರಿ ಆಗಿರ್ಬೋದು ನೋಡಿರಿ. ಅದು ಆದಮೇಲೆ 1 ಇಯರೇ ಆಯಿತು. ನಾ ಏನೂ ಕೂಡ ಸ್ಟಿಚ್ ಅದು ಮಾಡಿದ್ದಿಲ್ಲ. ನನಗೆ ಸ್ಟಿಚ್ ಅದು ಮಾಡೋಕ್ಕೆ ಬರ್ತದೆ ನೋಡಿರಿ. ಬ್ಲೌಸು ಮತ್ತು ಈ ರೀತಿ ಪೆಟಿಕೋಟು ಮತ್ತು ಹುಡುಗರು ಫ್ರಾಕು ಅದೆಲ್ಲನೂ ನಾನು ಸ್ಟಿಚ್ ಮಾಡ್ತೀನಿ. ನನ್ನ ಹತ್ರ ನೋಡಿರಿ ಒಬ್ಬರು ಕಸ್ಟಮರು ಮುಂಚೆ ನನ್ನ ಕಡೆ ಅವರು ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ದರು. ಅವ್ರದ್ದೇನೋ ಫಂಕ್ಷನ್ ಇದೆ ಅಂಥೇಳಿ ನನಗೆ ಇವಾಗ ಬ್ಲೌಸು ಸ್ಟಿಚ್ ಮಾಡಿರಿ ಅಂತ ಕೊಟ್ಟರು. ಬೇಡ ಅಂತ ಅನಿಸಿತ್ತು. ಇಲ್ಲರಿ ನೀವು ನನಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ತೀರಿ, ಹಾಗಾಗಿ ನನಗೆ ಸ್ಟಿಚ್ ಮಾಡಿಕೊಡ್ರಿ ಅಂದರು. ಆಯ್ತು ಅಂಥೇಳಿ ನಾನು ಅವ್ರು 2 ಬ್ಲೌಸನ್ನು ಇಸ್ಕೊಂಡು ಇವಾಗ ಸ್ಟಿಚ್ ಮಾಡಕತ್ತೀನಿ ನೋಡಿರಿ. ತುಂಬಾ ಗ್ಯಾಪ್ ಆಗಿತ್ತು ನೋಡಿರಿ ನಾನು ಸ್ಟಿಚ್ ಮಾಡಿಬಿಟ್ಟು. ಇವಾಗೇನು ಮಗ ಸ್ವಲ್ಪ ಹೊತ್ತು 7 ಮಂತ್ ಆಯ್ತಲ್ಲ, ಸ್ವಲ್ಪ ಆಡ್ತಿರ್ತಾನಲ್ಲ, ಹಾಗಾಗಿ ಟೈಮ್ ಇದ್ದಾಗ ಹೊಲ್ದು ಕೊಡ್ರಿ ಅಂಥೇಳಿ ಅವರು ಕೊಟ್ಟಿದ್ರು ನನಗೆ. ಅದೇ ರೀತಿ ಕೂಡ ನೋಡಿರಿ ನಾನು ಕೂಡ ಟೈಮ್ ಇದ್ದಾಗ ಒನ್ ಡೇ ಕಟ್ ಮಾಡ್ಕೊಂಡು ಇಟ್ಕೊಂಡೆ, ಮತ್ತು ಒನ್ ಡೇ ಸ್ವಲ್ಪ ಅರ್ಧಂಬರ್ಧ ಅದನ್ನೆಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡು ಇವಾಗ ಸ್ಟಿಚ್ಚನ್ನು ಮಾಡಕತ್ತೀನಿ. ಆಲ್ರೆಡಿ ನೋಡಿರಿ ನಾನು ಅವ್ರಿಗೆ ಬ್ಲೌಸ್ ಕೂಡ ಕೊಟ್ಟೀನಿ. ಇವಾಗ ನಾನು ವಿಡಿಯೋನ ಶೇರ್ ಮಾಡಕತ್ತೀನಿ. ಅವ್ರು ಹೇಳಿದ್ರು ನೋಡಿರಿ ಫಿಟ್ಟಿಂಗ್ ಎಲ್ಲನೂ ಪರ್ಫೆಕ್ಟಾಗಿ ಬಂದಂತ ಹೇಳಿದರು. ತುಂಬಾ ಖುಷಿ ಆಯ್ತು ನೋಡಿರಿ ನನಗಂತೂ. ಇವಾಗ ನಾನು ಡೆಲಿವರಿ ಆದಮೇಲೆ ಮತ್ತು ನನ್ನ ಪ್ರೆಗ್ನೆನ್ಸಿ ಆದಮೇಲೆ ನೋಡಿರಿ ಆಲ್ಮೋಸ್ಟ್ 1.5 ವರ್ಷನೇ ಅಂತ ಅನ್ಬೋದು, 1 ವರ್ಷದ ಮೇಲೆ ನೋಡಿರಿ ಇವಾಗ ನಾನು ಸ್ಟಿಚ್ ಮಾಡಿದೆ. ತುಂಬಾ ಖುಷಿ ಆಯಿತು. ಮತ್ತು ಎಲ್ಲಿ ಕೂಡ ಮಿಸ್ಟೇಕ್ ಆಗಿದೆ, ಅದು ತುಂಬಾ ಪರ್ಫೆಕ್ಟಾಗಿ ಬಂದದಂತ ಹೇಳಿದರು. ನಾವೇ ಬ್ಲೌಸ್ ಹೊಲ್ಕೊಂಡ್ರು ನೋಡಿರಿ ನಮಗೆ ಏನೋ ಸ್ವಲ್ಪ ಉಳಿತದ. ಮತ್ತು ಟೈಮ್ ಸಿಕ್ಕಾಗ ಈ ರೀತಿ ಬೇರೆಯವರು ಬ್ಲೌಸ್ ಹೊಲಿದ್ರು ಕೂಡ ತುಂಬಾ ಇನ್ಕಮ್ ಆಗುತ್ತೆ ನೋಡಿರಿ. ಮನೆ ಒಳಗೆ ನೋಡಿರಿ ಹೆಣ್ಮಕ್ಳಿಗೆ ಬ್ಲೌಸ್ ಹೊಲೋದು ತುಂಬಾ ಇನ್ಕಮ್ ಮಾಡಿರ್ತಾರೆ. ಯಾರಿಗೂ ಕೂಡ ಕೈ ಚಾಚಂಗಿಲ್ಲ ನೋಡಿರಿ ಹೆಣ್ಮಕ್ಳು. ಯಾರಿಗಾದರೂ ಬ್ಲೌಸ್ ಕಟ್ಟಿಂಗು ಮತ್ತು ವಿಡಿಯೋನ ಬೇಕಾಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ನೋಡಿರಿ. ಮತ್ತು ನಾನು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಮತ್ತು ಯಾವ ರೀತಿ ಬ್ಲೌಸಸ್ನ ಸ್ಟಿಚ್ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಸಾಧ್ಯವಾದಷ್ಟು. ನಾನು ನೋಡಿರಿ ನನ್ನ ಬ್ಲೌಸನ್ನು ನಾನು ಯಾರಿಗೂ ಕೊಡೋಂಗಿಲ್ಲ, ನಾನೇ ಸ್ಟಿಚ್ ಮಾಡ್ಕೋತೀನಿ ಓನಾಗಿ. ತುಂಬಾ ಖುಷಿ ಆಗುತ್ತೆ ನೋಡಿರಿ ನಮ್ಮ ಬ್ಲೌಸ್ನ ನಾವೇ ಹೊಲ್ಕೋತೀವಿ ಅಂಥೇಳಿ. ಇವಾಗ ನೋಡಿರಿ ಫ್ರೀ ಟೈಮ್ ಸಿಕ್ಕಾಗ ನಾವು ಹೊಲ್ಕೋಬೋದು. ಬೇರೆದವ್ರ ಕಡೆ ಕೊಟ್ಟಿವಂದ್ರೆ ಅವ್ರ ಕಡೆ ನಾವು ಯಾವಾಗ ಕೊಡ್ತಾರೆ ಏನಪ್ಪ ಅಂತ ಅನಿಸ್ಬಿಡ್ತದೆ. ಮತ್ತು ನಮ್ಮ ಟೈಮಿಗೆ ಅವರು ಕೊಡೋಂಗಿಲ್ಲ ನೋಡಿರಿ. ಕೆಲವೊಂದಿಷ್ಟು ಜನ ತುಂಬಾ ಬ್ಯುಸಿ ಇರ್ತಾರೆ ನೋಡಿರಿ ಟೈಲರ್ಗಳು. ಅವ್ರ ಹತ್ರ ನಾವು ಹಾಕಬೇಕಾದ್ರೆ ತಿಂಗಳುಗಟ್ಟಲೆ ಮುಂಚೆನೇ ಹಾಕಿದ್ರೆ ಅವ್ರು ನಮ್ಗೆ ಆ ಟೈಮಿಗೆ ಕೊಡ್ತಾರೆ. ನಾವೇ ಏನಾದರೂ ನಾವು ಚಿಕ್ಕ ಪುಟ್ಟದಾಗೆ ಹೊಲ್ಕೋತಿದ್ದೀವಿ ಅಂದ್ರೆ ನಮ್ಮ ಬಟ್ಟೆನ ನಾವೇ ಹೊಲ್ಕೋಬೋದು ಅಂತ ಹೇಳ್ತೀನಿ. ಮನೆ ಒಳಗೆ ನೋಡಿರಿ ಒಂದು ಮಷಿನ್ ಇತ್ತಂದ್ರೆ ತುಂಬಾ ಯೂಸ್ ಆಗುತ್ತೆ ನೋಡಿರಿ ಅದು. ನೋಡಿರಿ 2 ಬ್ಲೌಸ್ನು ರೆಡಿ ಆಗ್ಯದ, ಪರ್ಫೆಕ್ಟಾಗಿ ಬಂದದ ನೋಡಿರಿ. ಫಿನಿಶಿಂಗ್ ಕೂಡ ಕರೆಕ್ಟಾಗಿ ಬಂತು. ಒಂದು ಸಾದಾ ಬ್ಲೌಸ್ ಇತ್ತು, 4 ಟಕ್ಸ್ ಇತ್ತು ನೋಡಿರಿ. ಇನ್ನೊಂದು ಕಟೋರಿ ಬ್ಲೌಸ್ ಇತ್ತು. ಕಟೋರಿ ಕೂಡ ತುಂಬಾ ಚೆನ್ನಾಗಿ ಬಂದದಂತ ಹೇಳಿದ್ರು ಅವರು. ತುಂಬಾ ಖುಷಿ ಆಯ್ತು ನೋಡಿರಿ ನನಗೆ. ಮತ್ತು ಏನಾದರೂ ಒಂದಿಷ್ಟು ಸ್ವಲ್ಪ ಮಿಸ್ಟೇಕ್ ಆಗಿತ್ತಂದ್ರೆ ಒಂಥರ ಬೇಜಾರು ಅನ್ನಿಸ್ತಿತ್ತು ನೋಡಿರಿ. ಹೆಂಗಪ್ಪ, ಯಾಕಂದ್ರೆ ನಾನು ತುಂಬ ಗ್ಯಾಪ್ ಆಗಿತ್ತು ನೋಡಿರಿ ಹೊಲಿದ್ಬಿಟ್ಟು, ಏನಾದರೂ ಆಗುತ್ತೇನೋ ಅಂಥೇಳಿ ಅನಿಸ್ಬಿಟ್ಟಿತ್ತು. ಬಟ್ ಅವ್ರು ಹೇಳಿದ್ರು ಇಲ್ಲ ತುಂಬಾ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಒಂದು ಸ್ವಲ್ಪ ಖುಷಿ ಆಯ್ತು ನೋಡಿರಿ ನನಗೆ. ಈ 2 ಬ್ಲೌಸಿಗೆ ನೋಡಿರಿ ನಾನು ಕಟೋರಿ ಬ್ಲೌಸಿಗೆ 250 ತೊಗೊಂಡಿನಿ. ಈ ಸಾದಾ ಬ್ಲೌಸ್ ಐತಲ್ಲ ಅದಕ್ಕೆ ನಾನು 200 ತೊಗೊಂಡಿನಿ ನೋಡಿರಿ. ನಾನು ಅಸ್ತರು ನಾನೇ ತಂದು ಹಾಕಿದ್ದೆ, ಹಾಗಾಗಿ ಸಾದಾ ಬ್ಲೌಸಿಗೆ 200 ಮತ್ತು ಅಸ್ತರ್ ಬ್ಲೌಸಿಗೆ 250ನ ತೊಗೊಂಡಿನಿ ನೋಡಿರಿ ಕಟೋರಿ ಬ್ಲೌಸಿಗೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ.